ನಿರ್ದೇಶಕಗಳಿವೆ. ನೋಡಿ, ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪ್ರಧಾನ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. UAEನಲ್ಲಿ ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ನಡೆಸಿದೆ. ಮುಂಜಾಗ್ರತವಾಗಿ ತನ್ನ ವಾಯು ಪ್ರದೇಶವನ್ನ ಮುಚ್ಚಿದೆ. ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪ್ರಧಾನ ಕಚೇರಿ ಮೇಲೆ ಕೂಡ ಇರಾನ್ ದಾಳಿಯನ್ನ ನಡೆಸಿರುವಂಥದ್ದು. UAEನಲ್ಲಿರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ಪ್ರತಿ ದಾಳಿಗೂ ಕೂಡ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಇನ್ನು ಅಮೆರಿಕ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂಥದ್ದು. ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಪ್ರಧಾನ ಕಚೇರಿ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಒಂದು ಕಡೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಈ ಬಾರಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿರೋದಿಲ್ಲಿ. ಸೌದಿ ಅರೇಬಿಯಾ, UAE ಮತ್ತು ಕತಾರ್ ದೇಶಗಳು ನಮ್ಮ ನೆಲವನ್ನು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬಳಸಬಾರ್ದು ಅಂತ ಅಮೆರಿಕಕ್ಕೆ ಸ್ಪಷ್ಟವಾಗಿ ತಿಳಿಸಿವೆ. ಪೂರ್ಣ ಪ್ರಮಾಣದ ಯುದ್ಧವು ಈ ಪ್ರದೇಶದ ಆರ್ಥಿಕತೆಯನ್ನು ಧ್ವಂಸ ಮಾಡಬಹುದು ಎನ್ನುವಂಥ ಆತಂಕ ಕೂಡ ಈ ದೇಶಗಳಿದೆ. ಓಮಾನ್, ಕತಾರ್ ಮತ್ತು ಟರ್ಕಿ ದೇಶಗಳು ಕೊನೆಯ ಕ್ಷಣದವರೆಗೂ ಯುದ್ಧವನ್ನು ತಪ್ಪಿಸೋದಕ್ಕೆ ರಾಜತಾಂತ್ರಿಕ ಸಂಧಾನವನ್ನು ಕೂಡ ನಡೆಸ್ತಾ ಇದೆಯಂತೆ. ಇರಾಕ್ನ ಕಟಾಯ್ಬ್ ಹಿಜ್ಬುಲ್ಲಾ ಮತ್ತು ಯೆಮನ್ನ ಹೌತಿಗಳು ಇರಾನ್ ಪರವಾಗಿ ನಿಂತಿದ್ದು ಅಮೆರಿಕದ ನೆಲೆಗಳ ಮೇಲೆ ಪ್ರತಿದಾಳಿಯನ್ನ ನಡೆಸುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿವೆ. ಇನ್ನು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭು. ಪ್ರಭು, ಇಲ್ಲಿ ಗಮನಿಸೋದಾದ್ರೆ ಅಂದಾಜಕ್ಕೂ ಮೀರಿ ದಾಳಿಗಳು ನಡೀತಾ ಇದೆ. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಇನ್ನೂ ಏನೆಲ್ಲ ಆಗಬಹುದು? ನಿಜಕ್ಕೂ ಅಮೃತ, ಈಗ ಮೂರನೇ ಮಹಾಯುದ್ಧ ಆಗುವಂತಹ ಸನ್ನಿಹಿತ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ ಜಗತ್ತಿಗೆ ಕಾಡ್ತಾ ಇದೆ. ಯಾಕಂದರೆ 2025ರಲ್ಲಿ ನೋಡಿದ್ವಿ, ಸುಮಾರು 12 ದಿನಗಳ ಕಾಲ ಇಸ್ರೇಲ್ ಹಾಗೆ ಇರಾನ್ ನಡುವೆ ಬಹಳ ದೊಡ್ಡ ಮಟ್ಟದ ಭೀಕರ ಯುದ್ಧ ಸಂಭವಿಸಿತ್ತು. ಆ ಸಂದರ್ಭದಲ್ಲೂ ಕೂಡ ಎರಡೂ ದೇಶಗಳಿಗೂ ಕೂಡ ಅಷ್ಟೇ ಎಫೆಕ್ಟ್ ಆಗಿತ್ತು. ಯಾಕಂದರೆ ಇಸ್ರೇಲ್ ಆರಂಭದಲ್ಲಿ ದಾಳಿ ಮಾಡಿದರೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಇರಾನ್ನ ಕೆಲವೊಂದಿಷ್ಟು ಈ ಸ್ಟ್ರಾಟಜಿಗಳು ಕೂಡ ಇಸ್ರೇಲ್ಗೆ ದೊಡ್ಡ ಪಾಠವನ್ನು ಕಲಿಸಿದ್ವು. ಮತ್ತು ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿ ಎರಡೂ ದೇಶಗಳ ನಡುವೆ ಒಂದು ರೀತಿ ಸಂಧಾನ ಮಾತುಕತೆ ನಡೆಸಿತ್ತು. ಅದು ಸಕ್ಸಸ್ ಕೂಡ ಆಗಿತ್ತು. ಈಗ ಮತ್ತೆ ಯುದ್ಧದ ಕಾರ್ಮೋಡ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಯಾಕಂದರೆ ನೋಡಿ, ಜಿನೆವಾದಲ್ಲಿ ನಿನ್ನೆ ಒಂದು ಮಾತುಕತೆ ನಡೆದಿತ್ತು. ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗುತ್ತೆ. ಆ ಸಂದರ್ಭದಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಈ ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ತನ್ನ ಬಿಗಿಪಟ್ಟನ್ನು ಹಿಂದೆ ಸರಿಸಿಕೊಳ್ಳೋದಿಲ್ಲ. ಹಾಗಾಗಿನೇ ಅದರ ಒಂದು ಮಂಡುವಾದ, ಅದರ ಒಂದು ಹಠ ಅಮೆರಿಕಕ್ಕೆ ತಲೆ ಬಿಸಿ ಮಾಡ್ತು. ಈಗ ಇಸ್ರೇಲ್ನ ಮುಂದಿಟ್ಕೊಂಡು ಯುದ್ಧವನ್ನು ಸಾರಿದೆ. ಹಾಗಾಗಿನೇ ಸದ್ಯಕ್ಕಂತರೂ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಈಗಾಗಲೇ ಇರಾನ್ ರಾಜಧಾನಿ ಟೆಹರಾನ್ ಇದೆ. ಬೆಹರಾನು, ಜೋರ್ಡಾನು, ಈ 3-4 ಕೆಲವೊಂದಿಷ್ಟು ಪ್ರದೇಶಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಅದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಈಗಾಗಲೇ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಅದರಲ್ಲೂ ಈಗ ಕತಾರ್ನಲ್ಲಿರುವಂತಹ ಅಮೆರಿಕದ ಏರ್ಬೇಸ್ ಇದೆಲ್ಲ, ಅದನ್ನು ಗುರಿಯಾಗಿಸಿಕೊಂಡು ದಾಳಿನ ಮಾಡಿದೆ. ಸಾಕಷ್ಟು ಆ ರೀತಿ ಮಿಲಿಟರಿಯಾಗಿ ಹೊಡೆತ ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನಾನು ನಿಮಗೆ ಅಮೃತ ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಬಹಳ ಕ್ಲಿಯರಾಗಿ ಗೊತ್ತಾಗ್ತದೆ. ಮ್ಯಾಪಲ್ಲಿ ನೋಡಿದ್ರೆ ಯಾವ್ಯಾವ ಪ್ರದೇಶಗಳ ಮೇಲೆ ಎಷ್ಟರ ಮಟ್ಟಿಗೆ ಇಲ್ಲಿ ದಾಳಿ ಆಗಿದೆ ಅಂತೇಳಿ. ನೋಡಿ, ಇಲ್ಲಿ ಇರಾನ್ ಕಾಣಿಸ್ತಾ ಇದೆ, ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇರಾನ್ ಕಾಣಿಸ್ತಾ ಇದೆ. ಇರಾನ್ನ ಕೆಲವೊಂದಿಷ್ಟು ಪ್ರದೇಶ, ಇಲ್ಲಿ ಟೆಹರಾನ್ ಇದೆ ನೋಡಿ. ಟೆಹರಾನಲ್ಲೂ ಕೂಡ ಈಗಾಗಲೇ ಇಸ್ರೇಲ್ನ ಕೆಲವೊಂದಿಷ್ಟು ಕ್ಷಿಪಣಿ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತು ಇಲ್ಲಿ ಇರಾಕ್ನಲ್ಲಿರುವಂಥ ಅಮೆರಿಕದ ಏರ್ಬೇಸ್ ಏನಿದೆ, ಅಲ್ಲೂ ಕೂಡ ಈಗ ಇರಾನ್ನಿಂದ ದಾಳಿ ಆಗ್ತಾ ಇದೆ. ನೋಡಿ, ಇಸ್ರೇಲ್ ಕಾಣಿಸ್ತಾ ಇದೆ. ಇಸ್ರೇಲ್ ಮತ್ತು ಇರಾನ್ಗೆ ಅದು ಅಷ್ಟೊಂದು ಜಾಸ್ತಿ ಅಂತರ ಇಲ್ಲ. ಬರೀ 1800 ಕಿಲೋಮೀಟರ್ ಅಷ್ಟೇ ಒಂದು ಅಂತರ ಇರೋದು. ಹಾಗಾಗಿನೇ ಇಲ್ಲಿ ಎರಡೂ ದೇಶಗಳ ನಡುವೆ ಇಷ್ಟು ದೊಡ್ಡ ಮಟ್ಟದ ಯುದ್ಧದ ಪರಿಣಾಮ ಸಂಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಜೋರ್ಡಾನ್ ಮೇಲೂ ಕೂಡ ಈಗಾಗಲೇ ದಾಳಿ ಆಗಿದೆ ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಕುವೈತು ಹಾಗೆ ಸೌದಿ ಅರೇಬಿಯಾ ಆಗಿರ್ಬೋದು, ಸಿರಿಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಅಮೆರಿಕದ ಕೆಲವೊಂದಿಷ್ಟು ಸೇನಾ ನೆಲೆಗಳ ಬಗ್ಗೆ ನಾವು ಹೇಳೋದಾದರೆ ಸುಮಾರು 80ಕ್ಕಿಂತ ಹೆಚ್ಚು ದೇಶಗಳಲ್ಲಿ 750ಕ್ಕಿಂತ ಹೆಚ್ಚು ಸೇನಾ ನೆಲೆಗಳನ್ನು ಏರ್ಬೇಸನ್ನು ಅಮೆರಿಕ ಹೊಂದಿದೆ. ಹಾಗಾಗಿ ಮೊದಲು ಇರಾನ್ ಟಾರ್ಗೆಟ್ ಮಾಡ್ತಿರೋದು ಅಮೆರಿಕದ ವಾಯು ನೆಲೆಗಳನ್ನು. ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ಆ ಒಂದು ಕೇಂದ್ರದ ಮೇಲೆ ದಾಳಿ ಮಾಡಿದರೆ ಅಮೆರಿಕವನ್ನು ಬಗ್ಗು ಬಿಡಬಹುದು ಮತ್ತು ಇಸ್ರೇಲ್ಗೆ ಬೆಂಬಲವಾಗಿ ನಿಂತಹ ಅಮೆರಿಕಗೆ ಹುಟ್ಟಡಗಿಸಬಹುದು ಅನ್ನುವಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇದೆ. ಬಟ್ ಅಮೆರಿಕ ಕೂಡ ಸುಮ್ಮನೆ ಕೂತಿಲ್ಲ. ಈಗಾಗಲೇ ಸಮುದ್ರ ಮಾರ್ಗದ ಮೂಲಕ ನೋಡಿ, ಈಗಾಗಲೇ ಇರಾನ್ನ ಸುತ್ತಮುತ್ತ ಇರುವಂತಹ ಸಮುದ್ರ ಮಾರ್ಗ ಏನಿದೆ, ಈ ಸಮುದ್ರ ಮಾರ್ಗದ ಮೂಲಕ ಕೆಲವೊಂದು ದೊಡ್ಡ 2 ಹಡಗುಗಳನ್ನು ವಾಯು ರಕ್ಷಕ ಕೆಲವೊಂದಿಷ್ಟು ನೌಕಾ ನೆಲೆಗಳನ್ನು ಸ್ಥಾಪನೆ ಮಾಡಿಕೊಂಡಿದೆ. ಅಲ್ಲಿ ಸಾವಿರಾರು ಸೇನಾ ಹೆಲಿಕಾಪ್ಟರ್ಗಳನ್ನು ಕೂಡ ತಂದಿರಿಸಿದೆ ಅಮೆರಿಕ ಅನ್ನೋದು ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ
ಕರಾವಳಿ ಭಾಗದಲ್ಲಿ ಇಲ್ಲಿ ಏನು ಓಮನ್ ಕಂಟ್ರಿ ಇದೆ, ಓಮನ್ ಕಂಟ್ರಿಯ ಕೆಲವೊಂದಿಷ್ಟು ಭಾಗಗಳಾಗಿರ್ಬೋದು, ಅದರ ಜೊತೆಗೆ ಅರೇಬಿಯನ್ ಗಲ್ಫ್ ಆಗಿರ್ಬೋದು, ಈ ಸಮುದ್ರ ಮಾರ್ಗದ ಮೂಲಕ ಬಂದು ಇರಾನ್ನ ಒಳನುಗ್ಗಿ ದಾಳಿ ಮಾಡುವಂಥ ಸನ್ನಿವೇಶವನ್ನು ಅಮೆರಿಕ ಕ್ರಿಯೇಟ್ ಮಾಡಿಕೊಂಡಿದೆ. ಇದು ಇವತ್ತು ನಿನ್ನೆಯದಲ್ಲ ದಾಳಿ ಅನ್ನೋ ಪ್ಲ್ಯಾನ್ ಅಲ್ಲ, ಸುಮಾರು 2-3 ತಿಂಗಳಿಂದ ಇದಕ್ಕೆ ಒಂದು ಪ್ಲ್ಯಾನ್ ಆಗಿತ್ತು. ಯಾಕಂತಂದರೆ ಖಮೇನಿ ಅನ್ನುವಂಥ ಅಲ್ಲಿ ಸರ್ವಾಧಿಕಾರಿ ಏನಿದ್ದಾನೆ ಇರಾನ್ನಲ್ಲಿ, ಆತನನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಿ ಈ ಬಹುದೊಡ್ಡ ದಾಳಿಯನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಹಾಕ್ಕೊಂಡಿದ್ವು. ಹಾಗಾಗಿ ಈಗ ಕೆಲವು ಏನು ಇಸ್ರೇಲ್ನ ಕೆಲವೊಂದಿಷ್ಟು ಪ್ರದೇಶಗಳೇನಿದ್ದಾವೆ ಅಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ದಾಳಿಗಳಾಗ್ತಾ ಇದೆ ಮತ್ತು ಈಗಾಗಲೇ ಬಾಂಬ್ ಶೆಲ್ಟರ್ಗಳಿಗೆ ಹೋಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಇಸ್ರೇಲ್ ಸರ್ಕಾರ ಕೊಟ್ಟಿದೆ. ಇಲ್ಲಿ ಟಾರ್ಗೆಟ್ ಆಗಿರೋದು ಖಮೇನಿ ಅವರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದು. ಜನಸಾಮಾನ್ಯರು ಕೂಡ ಸಾಕಷ್ಟು ಪ್ರಮಾಣದ ತೊಂದರೆ ಆಗ್ತಾ ಇದೆ. ಹಾಗಾಗಿ ಯುದ್ಧ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಅಮೆರಿಕ ಕೂಡ ಇಸ್ರೇಲ್ಗೆ ದೊಡ್ಡ ಮಟ್ಟದ ಬೆನ್ನೆಲುಬಾಗಿ ನಿಂತು ದಾಳಿ ಮಾಡ್ತಿರೋದನ್ನು ನೋಡ್ತಾ ಇದ್ರೆ ಖಂಡಿತ ಅಮಾಯಕರ ನೆತ್ತರು ಹರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಈಗ ಓಮನ್ ಕೂಡ ಮಧ್ಯಪ್ರವೇಶ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಯಾವ್ಯಾವ ದೇಶಗಳು ಯಾವ ದೇಶಗಳ ಪರವಾಗಿರ್ತವೆ ಅನ್ನೋದು ಬಹಳ ಕುತೂಹಲ ಇದೆ. ಅಮೆರಿಕಾಗೆ ಈಗ ಏನಾದರೂ ಇಸ್ರೇಲ್ ಪರವಾಗಿ ನಿರಂತರವಾಗಿ ಹೋರಾಟ ಕೇಳಿದ್ರೆ ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಇನ್ನಿತರ ಅಮೆರಿಕ ವಿರೋಧಿ ದೇಶಗಳು ಅದರ ವಿರುದ್ಧ ಸೆಟೆದು ನಿಲ್ಬೋದು. ಅದರ ಜೊತೆಗೆ ಈಗ ಮುಸ್ಲಿಂ ಕಂಟ್ರಿ ಅಂತ ಗುರುತಿಸ್ಕೊಂಡಿರುವಂಥ ಇರಾನ್ಗೆ ಓಮನ್ ಆಗಿರ್ಬೋದು, ಸೌದಿ ಆಗಿರ್ಬೋದು, UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಂದರೆ ಮುಸ್ಲಿಂ ಕಂಟ್ರಿಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಇಲ್ಲಿ ಜಗತ್ತಿಗೆ ಕಾಡ್ತಿರುವಂಥ ಪ್ರಶ್ನೆ 3ನೇ ಮಹಾಯುದ್ಧ ಮತ್ತೇನಾದರೂ ಆಗ್ಬಿಡುತ್ತಾ ಅನ್ನೋದು ದೊಡ್ಡ ಮಟ್ಟದಲ್ಲಿ ಈಗ ಚಿಂತೆಗೆ ಕಾರಣ ಆಗ್ತಿದೆ. ಅಮೃತ, ಥ್ಯಾಂಕ್ ಯು ಪ್ರಭು ತಮ್ಮೆಲ್ಲ ಮಾಹಿತಿಗಾಗಿ.